ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಿಕನ್ ಪಲಾವ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂದರೆ, ಫಸ್ಟು ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಚಕ್ಕೆ ಲವಂಗ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ ಇವನ್ನೆಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ ಬೇಕಾದ್ರೆ ಹಾಕ್ಲಿಲ್ಲ ಅಂದರೆ ಖಾರ ಪುಡಿನ ಹಾಕ್ಬೋದು. ಪುದೀನ, ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿದ್ದೀನಿ. ಇದನ್ನು ಫಸ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಒಂದು ಕುಕ್ಕರಿಗೆ ಸ್ಟವ್ ಮೇಲೆ ಅದಕ್ಕೆ ಒಂದು 2-3 ಸ್ಪೂನಷ್ಟು ಆಯಿಲು, ತುಪ್ಪನಾದರೂ ಹಾಕ್ಕೋಬೋದು. ಆಯಿಲ್ ಹಾಕಿ ಸೋಂಪು ಕಾಳು, ಚಕ್ಕೆ ಲವಂಗ, ಮೊಗ್ಗು ಮತ್ತು ಎಲೆ, ಪಲಾವ್ ಎಲೆ ಹಾಕಿದ್ದೀನಿ. 1-2 ಈರುಳ್ಳಿ, ಆಮೇಲೆ 1 ಸ್ಪೂನು ಎಳ್ಳು ಹಾಕಿದ್ದೀನಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡಬೇಕಷ್ಟೆ. ಆಮೇಲೆ ತೊಳೆದಿಟ್ಕೊಂಡಿರೋ ಚಿಕನ್ನ ಹಾಕಿದ್ದೀನಿ. ಅದು ನೀರು ಬಿಟ್ಕೋಬೇಕು ಒಂದು ಸ್ವಲ್ಪ. ಈ ನೀರು ಬಿಟ್ಕೊಂಡಿದೆ. ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಡಬೇಕು. ಆಮೇಲೆ ಖಾರದ ಪುಡಿ, ಧನ್ಯ ಪೌಡರು, ಪೆಪ್ಪರ್ ಪೌಡರು, ಗರಂ ಮಸಾಲೆ ಇಷ್ಟನ್ನು ಹಾಕಿದ್ದೀನಿ. ಆಮೇಲೆ ರುಬ್ಬಿರೋ ಮಿಶ್ರಣ ಇತ್ತಲ್ಲ, ಅದು ಹಾಕಿದ್ದೆ. ಇದೇನಿಲ್ಲ, ಪಲಾವ್ ಮಾಡ್ದಂಗೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಇದು ಈ ಮಸಾಲೆಲೆ ಚಿಕನ್ ಬೇಯಬೇಕು ಒಂದು ಸ್ವಲ್ಪ. ಆಮೇಲೆ ಅಕ್ಕಿ ಹಾಕೋದು. ಈ ಮಸಾಲೆ ಬೇಯ್ಕೋಬೇಕು. ಅಷ್ಟರೊಳಗೆ ಅಕ್ಕಿನ ತೊಳೆದ್ಬಿಟ್ಟು ಒಂದು ಸ್ವಲ್ಪ 5 ನಿಮಿಷ ನೆನೆಸಿಕ್ಕಿ ಉಪ್ಪು ಹಾಕ್ಬಿಟ್ಟಿನಿ. ಇಲ್ಲೇ ಇದು ಬೇಯಲಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಬೇಕು. ಈಗ ಬೆಂದಿದೆ. ಕಾಲು ಭಾಗ ಬೆಂದಿದ್ರೆ ಆಮೇಲೆ 2 ಕೂಗಿಸಿದ್ರೆ ಆಯಿತು. ಆಮೇಲೆ ಅಕ್ಕಿ ಹಾಕ್ಕೊಂಡಿದ್ದೀನಿ. 3 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. ಮೂರು ಲೋಟ ಅಕ್ಕಿ ಹಾಕಿ ಮತ್ತು 6 ಲೋಟ ನೀರು ಹಾಕ್ತೀನಿ ನಾನು. ಯಾವಾಗಲೂ ಇದೇ ಥರ ಅಳತೆಲ್ಲ ಹಾಕೋದು. ಕೈ ಅಳತೆಲ್ಲ ಬರೋಲ್ಲ. ಮಿಕ್ಸ್ ಮಾಡಿಬಿಟ್ಟು ಅಷ್ಟೇ. ಈಗ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸಿದ್ರೆ ಆಯಿತು. ಮುಂಚೆನೇ ಚೆನ್ನಾಗಿ ಬೇಯಿಸಿರುತ್ತಲ್ಲ, ಅದು 2 ಕೂಗಿಸಿದ್ರೆ 3 ಕೂಗಿಸಿದ್ರೆ ತಳ ಸೀದ್ಬಿಡುತ್ತೆ. ಹೀಗಾಗಿದೆ ನೋಡಿ, ಪಲಾವ್ ರೆಡಿ. ಚಿಕನ್ ಪಲಾವ್. ಅದೇ ತರಕಾರಿಗೆ ಈ ಥರ ಜಾಸ್ತಿ ಬೇಯಿಸಲ್ಲ ಅಷ್ಟೇ. ಇದರಲ್ಲಿ ಬೇಯಿಸಲೇಬೇಕು. ಅದಕ್ಕೆ ಫಸ್ಟಿಗೆ ಬೇಯಿಸ್ಕೊತೀವಿ ನೋಡಿ. ಈ ಥರ ಬಂದಿದೆ. ಸಖತ್ತು ಟೇಸ್ಟಿಯಾಗಿತ್ತು. ತುಂಬ ಈಸಿ ಕೂಡ ಮಾಡೋಕ್ಕೆ. ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.